ಅವಳನ್ನ ಪದೇ ಪದೇ ಇರಿಟೇಟ್ ಮಾಡಿದ್ರೆ ಸುಮ್ನಿರ್ತಾಳ ಮತ್ತೆ. ನೈನಿ, ನೀನ್ ಕೂದ್ಲು ಒಣಗಿಸ್ಕೋ. ಸರಿ ಅಕ್ಕ. ನಿಂತ್ಕೋ ನಿಂತ್ಕೋ. ನಿನ್ ವಿಷಯನ ಗುರುಗಳು ಹೇಳ್ತೀನಿ ಅಂತ ಹೇಳಿದ್ರಲ್ಲ. ನನ್ ವಿಷಯಕ್ ಬಂದ್ರೆ ನಾನ್ ನಿಮ್ಮನ್ ಸುಮ್ನೆ ಬಿಡಲ್ಲ ಅಷ್ಟೇ. ನೋಡಿದ್ರಾ, ಹೀಗೆ ಮೊನ್ನೆಯಿಂದ ಹೀಗೆ ಆಡ್ತಿದ್ದಾಳೆ. ನಿನ್ನೆ ರಾತ್ರಿ ಅಲ್ವಾ ನಿನ್ಗೆ ಹೊಡೆದಿದ್ದು? ಅದೇನ್ ದೊಡ್ಡ ವಿಷಯ ಅಲ್ಲ ಬಿಡಿ, ಎಲ್ರಿಗೂ ಹೇಳ್ಕೊಳಕ್ಕೆ. ಯಾಕೆ ಹೊಡೆದಮ್ಮ? ನನ್ ತಲೆಗೆ ಏಟ್ ಬಿದ್ದು ನನಗೆ ಹುಚ್ಚಿ ಹಿಡ್ದಿದೆ ಅಂತ ಯಾರೋ ಹುಚ್ಚಿ ಹೇಳಿದ್ದಕ್ಕೆ ಒಂದು ಕೊಟ್ಟೆ ಸ್ವಾಮಿ. ಆಗ ಸ್ವಲ್ಪ ಬುದ್ಧಿ ಬಂತು. ಒಳ್ಳೇದೆ. ಸುಮ್ಮನಮ್ಮಂಗ್ ಹೊಡೆದ್ರೆ ಒಳ್ಳೇದಾ? ವಿಷಯ ಹೇಳಿದಾರಲ್ಲ, ಮಿಕ್ಕಿದ್ದೆಲ್ಲ ನಾನೇ ನೋಡ್ಕೋತೀನಿ ಅಂತ ಗುರುಗಳು ಹೇಳಿದ್ದಾರೆ. ಏನ್ ನೋಡ್ಕೋತಿರೋ ನೋಡ್ಕೊಳ್ಳಿ. ಆದಷ್ಟು ಬೇಗ ಈ ಹಿಂಸೆಯಿಂದ ನಮಗ್ ಹೊರಗೆ ತನ್ನಿ ಗುರುಗಳೇ. 10 ನಿಮಿಷಗಳ ಸಮಯವನ್ನು ಕೊಡಿ. ಎಲ್ಲರ ಅನುಮಾನಗಳನ್ನು ನಾನು ನಿವಾರಣೆ ಮಾಡ್ತೀನಿ. ಸಂತೋಷ ಸ್ವಾಮಿ. ನೈನಿ, ಹೋಗು, ಆ ಟವಲ್ ತೆಗ್ದು ಜಡೆ ಹಾಕೋ. ಹೋಗು. ಟಿಫನ್ ರೆಡಿ ಮಾಡ್ಬೇಕು ಅಂದ್ಯಲ್ಲ, ಮೊದ್ಲು ಗುರುಗಳ ಸಮಯನ ಉಪಯೋಗಿಸ್ಕೊಳ್ಳಿ. ಕರ್ಕೊಂಡು ಹೋಗಿ ಅತ್ತಿಗೆ. 10 ನಿಮಿಷದಲ್ಲಿ ಹಾಲಿಗೆ ಬನ್ನಿ. ಬಾ ನೈನಿ. 2 ನಿಮಿಷ ಕೂದ್ಲು ಒಣಗಿಸ್ಕೊಂಡ್ ಬಂದ್ಬಿಡ್ತೀನಿ. ಮಾಮ್, ಗುರೂಜಿಗಳ ಮನ್ಸಲ್ಲಿ ಏನಿದೆ ಅಂತ ಯಾರಿಗೊತ್ತು? ಸುಮ್ನೆ ನಾವ್ಯಾಕೆ ತಲೆ ಕಟ್ಸ್ಕೋಬೇಕಲ್ವಾ? ಗುರುಗಳು ಏನ್ ಮಾಡಕ್ ಹೊರಟಿದಾರೋ ಅದನ್ನ ನಾವು ಗೆಸ್ ಮಾಡ್ಬೇಕು ವಲ್ಲಭ. ಅವನ್ ಮಾತುಗಳೇ ಅರ್ಥ ಆಗಲ್ಲ. ಇನ್ನವ್ರೇನ್ ಅನ್ಕೋತಾರೆ ಅಂತ ನಮ್ಗೆ ಹೇಗ್ ಗೊತ್ತಾಗ್ಬೇಕು? ಅವಳು ತ್ರಿನೇತ್ರಿ ಅಂದ್ರೆ ಹೌದು ಅಂತಾರೆ. ಇಲ್ಲ ನಯನಿ ಅಂತ ವಿಶಾಲ್ ಹೇಳಿದ್ರೆ ಹೌದು ನಯನಿನೇ ಅಂತಾರೆ. ಹಾಗೂ ಅಂತಾರೆ, ಹೀಗೂ ಅಂತಾರೆ. ಏನಾಗಿರ್ಬೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಅವ್ರು ಏನಂದ್ರು? ನೈನಿಯಾಗಿ ಹಳೇದನ್ ಮರ್ತಿರ್ಬೋದು, ಆದ್ರೆ ತ್ರಿನೇತ್ರಿಯಾಗಿ ನೆನಪಾಗ್ಬೋದು. ಅವಳೆ ಇವಳು, ಇವಳೆ ಅವಳು ಅಂತ ಉಲ್ಟಾ ಪಲ್ಟಾ ಎಲ್ಲ ಮಾತಾಡಿದ್ರೆ ಆಹಾ ಓಹೋ ಧನ್ಯರಾದ್ವಿ ಸ್ವಾಮಿಗಳೇ ಅಂತ ಸಾಷ್ಟಾಂಗ ನಮಸ್ಕಾರ ಆಗ್ತೀವ ಏನು? ನಾವಂದ್ರೆ ಮನುಷ್ಯರು, ಕನ್ಫ್ಯೂಸ್ ಆಗತ್ತೆ. ಗುರುಗಳು ಹಾಗಲ್ವಲ್ಲ? ಅಲ್ಲ ಮಾಮ್, ಗುರುಗಳು ಕೂಡ ಮನುಷ್ಯರೇ ತಾನೆ? ನಿನ್ ತಲೆ. ಮಹಾನುಭಾವರು ಅವರು ದಿವ್ಯ ದೃಷ್ಟಿಯಿಂದ ನೋಡ್ತಾರೆ. ದಿವ್ಯ ದೃಷ್ಟಿ, ರಮ್ಯ ದೃಷ್ಟಿ, ರಶ್ಮಿಕಾ ದೃಷ್ಟಿ ಅಂತ ಈ ತರ ಆಕ್ಟರ್ಸ್ ಹೆಸರು ಹೇಳ್ಬೇಡಿ ಮಾಮ್. ತಲೆ ಕೆಟ್ಟೋರ್ಗೆ ಏನು ಅರ್ಥ ಆಗಲ್ಲ. ನನ್ಗೆ ಅರ್ಥ ಆಯ್ತು ಮಾಮ್. ತ್ರಿನಯನಿ ಅನ್ನೋ ಹೆಸರನ್ನ ಬದಲಾಯಿಸಿ ತ್ರಿನೇತ್ರಿ ಅನ್ನೋ ಹೆಸರನ್ನ ಇಟ್ಕೊಂಡು ನಮ್ಗೆ ತಲೆ ಕೆಡಿಸಿ ಹುಚ್ಚಿಡ್ಸೋ ಪ್ರಯತ್ನ ಪಡ್ತಾ ಇದ್ರು. ಆ ಸುಂದ್ರಿಗೆ ಏನ್ ಮಾಡ್ಬೇಕು ಅಂತ ಹೇಳಿ. ಏನಾದ್ರೂ ಮಾಡ್ತೀಯಾ? ಮಾಡ್ತೀನಿ. ಏನ್ ಮಾಡ್ತೀಯಾ? ಫೋಟೋಸ್ ತೆಗಿತೀನಿ. ತೆಗ್ದು ಪೊಲೀಸ್ ಅವರು ಕೊಟ್ಟು ನಮಗ್ ಮೋಸ ಮಾಡಕ್ ಬಂದಿದ್ದಾಳೆ ಅಂತ ಕಂಪ್ಲೇಂಟ್ ಕೊಡ್ತೀನಿ. ಆಗ ಹಿಂದೆ ಮುಚ್ಚಿಟ್ಟಿದ್ದನ್ನೆಲ್ಲ ಅಗಿತಾರೆ. ಯಾಕೆ ಹಾಗೆ ಮಾಡ್ತಾರೆ? ಹುಚ್ಚ ಅವ್ರಿಗೇನಾದ್ರು? ನಿನಗ್ ಹುಚ್ಚು ಕಣೋ. ಅಗಿಯೋದಂದ್ರೆ ಮಣ್ಣು ಅಗಿಯೋದಲ್ಲ. ನಮ್ಮ ಹಳ್ಳದಲ್ಲಿ ನಾವೇ ಬೀಳೋಕ್ಕೂ ಮುಂಚೆ ನಯನಿಗೆ ಆಕ್ಸಿಡೆಂಟ್ ಮಾಡಿಸಿದ್ ಯಾರು, ಯಾಕೆ ಹಾಗಾಯ್ತು ಅಂತ ವಿಚಾರಣೆ ಶುರು ಮಾಡಿದ್ರೆ ಅವಳು ದೇವಿಪುರಕ್ಕೆ ಹೋದ ಕಾರನ್ನು ಕೂಡ ಬ್ರೇಕ್ ಫೇಲ್ ಆಗೋ ತರ ಮಾಡಿದ್ದಾರೆ ಅಂತ ನಮ್ ಬಣ್ಣ ಬಯಲು ಮಾಡಿ ನಿನ್ನನ್ನ ಜೈಲಿಗೆ ಹಾಕ್ಬಿಡ್ತಾರೆ. ಅಮ್ಮ, ಇಷ್ಟೊಂದ್ ಸ್ಟೋರಿ ಇದೆಯಾ ಮಾಮ್? ಆ ಕಥೆಯಲ್ಲಿ ನೀನೇ ವಿಲನ್ ಆಗ್ತೀಯ. ನನ್ಗೆ ಆತರ ಅವಾರ್ಡ್ ಏನ್ ಬೇಡ ಮಾಮ್. ಸೈಲೆಂಟ್ ಆಗಿ ಇದ್ಬಿಡ್ತೀನಿ. ಇವಾಗ ಗುರುಗಳು ಏನ್ ಮಾಡ್ತಾರಂತೆ? ಹತ್ರದಿಂದ ಗಮನಿಸ್ಬೇಕು ವಲ್ಲಭ. ಅವ್ರು ಮಾತಾಡೋ ಮಾತಲ್ಲೆಲ್ಲ ಹಿಂಟ್ ಇರುತ್ತೆ. ಹಿಂಟ್ ಅಂದ್ರೆ? ಕ್ಲೂ.
ಸೂಚನೆ, ಓ ಸಲಹೆ, ಆ? ದಾರಿ ಆಹಾ. ಓಹೋಹೋಹೋ. ಅದನ್ನ ನಾವು ಕಂಡು ಹಿಡಿದ್ಬಿಟ್ರೆ ತ್ರಿನೇತ್ರಿನ ಸಿಕ್ಕಾಕಿಸ್ಲೂಬಹುದು. ಹೇ ಮಿಸ್ಟರ್, ಹಲೋ, ನೀವೇ? ನಾನಿನ್ನು ಬದುಕಿದ್ದೀನಿ. ನಿನಗೆ ಆಕ್ಸಿಡೆಂಟ್ ಆಗ್ಲಿಲ್ಲ, ಭಯದಲ್ಲಿ ಕಿರ್ಚ್ಕೊಂಡೆ ಅಷ್ಟೇ. ಹುಡುಕುವಂತ ಬಳ್ಳಿ ಕಾಲಿಗೆ ತೊಡಕದಂಗೆ ಸಮಯಕ್ಕೆ ಸರಿಯಾಗಿ ಪೊಲೀಸರು ನನ್ನ ಕಣ್ಣು ಕಾಣಿಸ್ಕೊಂಡ್ರು. ನನ್ನ ಮೊಮ್ಮಗಳು ತ್ರಿನೇತ್ರಿನ ಹುಡುಕೊಡಿ ಅಂತ ಕೇಳ್ತೀನಿ. ಈ ಊರಿಗೆ ಹೊಸದಾಗಿ ಬಂದಿದ್ದೀರಾ ಅನ್ಸತ್ತೆ. ಒಂದು ಕೇಸ್ ಸಂಬಂಧವಾಗಿ ಬಂದಿದ್ದೀನಿ. 2 ದಿನಕ್ಕೆ ಮುಂಚೆ ಈ ಊರಲ್ಲಿ ಒಂದು ಆಕ್ಸಿಡೆಂಟ್ ಆಗಿತ್ತು ಅಲ್ವಾ? ಅದ್ಯಾರು ಮಾಡಿಸಿದಾರೆ ಅಂತ ಕೇಳಿದ್ರೆ ನಾನೇ ಮಾಡಿದ್ದೀನಿ ಅಂತ ಹೇಳ್ಬೇಕು ಅವನಿಗೆ. ಏನು ನಿಂದು ಈ ಊರು ಅಲ್ಲ ಅನ್ನೋ ತರ ನೋಡ್ತಾ ಇದ್ಯಾ? ಇದೇ ಊರು ಸರ್. ಈ ಊರಲ್ಲಿ CC ಕ್ಯಾಮ್ರಾ ಇದೆಯಾ? ಇಲ್ವಲ್ಲ ಸರ್. ಹೋಗ್ಲಿ, ಯಾವ ವೆಹಿಕಲ್ ಆಕ್ಸಿಡೆಂಟ್ ಮಾಡ್ತು ಅಂತ ಗೊತ್ತಿದ್ಯಾ? ನಮ್ಮ ತಾಯಣೆ, ನನಗೆ ಗೊತ್ತಿಲ್ಲ ಸರ್. ಪ್ರಮಾಣ ಬೇಕಾಗಿಲ್ಲ, ಗೊತ್ತಿದ್ಯಾ ಗೊತ್ತಿಲ್ವಾ ಅಂತ ಅಷ್ಟೇ. ನಂಗೇನು ಗೊತ್ತಿಲ್ಲ ಸರ್. ಇಟ್ಸ್ ಓಕೆ. ಅಯ್ಯೋ 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 ಅಯ್ಯೋ, ಏ ಮುಕುಂದ, ಆ ಪೊಲೀಸರನ್ನ ನಿಂತ್ಕೊಳ್ಳೋ ಕೇಳು, ಅವ್ರನ್ನ ಹೋಗಿ ನಿಲ್ಸು. ಯಾಕೆ ಸನ್ಮಾನ ಮಾಡಿ ಕಳಿಸ್ತೀಯಾ? ಕಾಗೆ ಮೊಟ್ಟೆ ಎತ್ಕೊಂಡೋಗಿ 5-10 ರೂಪಾಯಿಗೂ ಮಾರ್ಕೊಂಡು ತಿನ್ನೋ ಜಾತಿ ನಿಂದು. ಪೊಲೀಸರನ್ನ ನಿಲ್ಸಿದ್ರೆ ನನ್ನ ಮೊಮ್ಮಗಳ ಬಗ್ಗೆ ಕೇಳ್ಬೋದಿತ್ತಲ್ವೇನೋ? ಏನ್ ಹೇಳ್ತಿದ್ಯಾತ?